ಇತ್ತೀಚೆಗೆ ನವಂಬರ್ 2025 ನವಂಬರ್ ಮಂತಲ್ಲಿ ಕರೆಂಟ್ ಇಶ್ಯೂವಲ್ಲಿ ನೀಲಿ ಧ್ವಜ ಅಥವಾ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ ಅನ್ನುವಂಥ ವಿಷಯ ಕರೆಂಟ್ ಇಶ್ಯೂವಲ್ಲಿತ್ತು. ಈ ನೀಲಿ ಧ್ವಜ ಹಾಗೂ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ ಅಂದರೆ ಏನು, ಇದನ್ನು ಯಾವ ಸಂಸ್ಥೆ ನೀಡುತ್ತದೆ, ಯಾರಿಗಾಗಿ ನೀಡುತ್ತಾರೆ, ಭಾರತದ ಎಷ್ಟು ತೀರಗಳು ಪಡ್ಕೊಂಡಿದ್ದಾವೆ, ಹೀಗೆ ಹಲವಾರು ವಿಷಯಗಳನ್ನು ಇವತ್ತು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತು ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ ಅಂದರೆ ಏನು ನೋಡೋಣ. ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ ಅಂದರೆ ಏನಂದರೆ, ಇದು ಬ್ಲೂ ಫ್ಲಾಗ್ ಅಂತ ಅಥವಾ ನೀಲಿ ಧ್ವಜ ಪ್ರಮಾಣ ಪತ್ರ ಅನ್ನುವುದು ಒಂದು ಕಡಲ ತೀರಗಳಿಗೆ, ಬೀಚ್ಗಳಿಗೆ ನೀಡುವಂತಹ, ಜಾಗತಿಕವಾಗಿ ಮನ್ನಣೆ ಗಳಿಸಿದಂತಹ ಬೀಚ್ಗಳಿಗೆ ನೀಡುವಂಥ ಒಂದು ಪ್ರಮಾಣ ಪತ್ರ. ಅವು ಎಂಥ ಬೀಚ್ಗಳು ಅಂದರೆ ಪರಿಸರ ಸ್ನೇಹಿಯಾಗಿರಬೇಕು, ಸ್ವಚ್ಛ ಸಮುದ್ರ ತೀರಗಳನ್ನು ಹೊಂದಿರಬೇಕು. ಪರಿಸರ ಸ್ನೇಹಿ ಸ್ವಚ್ಛ ಸಮುದ್ರ ತೀರಗಳಿಗೆ ಜಾಗತಿಕ ಮನ್ನಣೆಯಾಗಿ ನೀಡುವಂತಹ ಒಂದು ಪ್ರಮಾಣ ಪತ್ರವನ್ನು ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ ಅಂತ ಹೇಳಿ ಕರಿತೀವಿ. ಈ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ ನೀಡುವಂತಹ ಒಂದು ಸಂಸ್ಥೆ ಯಾವುದು? ಈ ಸಂಸ್ಥೆ ಯಾವುದು ಅಂದರೆ, ಅದು ಸಂಸ್ಥೆ ಯಾವ ದೇಶದ್ದು ಅಥವಾ ಯಾವುದು ಅಂದರೆ, ಇದು ಎನ್ವಿರಾನ್ಮೆಂಟ್ ಎಜುಕೇಷನ್ ಅನ್ನುವಂಥ ಸಂಸ್ಥೆ. ಈ ಸಂಸ್ಥೆ ಯಾವ ದೇಶದ್ದು ಅಂದರೆ, ಇದು ಡೆನ್ಮಾರ್ಕ್ ಮೂಲದ್ದು. ಈ ಡೆನ್ಮಾರ್ಕ್ ಮೂಲದ ಇದು ಲಾಭರಹಿತ ಸಂಸ್ಥೆ. ಈ ಸಂಸ್ಥೆ ಈ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರವನ್ನು ನೀಡುತ್ತದೆ. ಬ್ಲೂ ಫ್ಲಾಗ್ ಪ್ರಮಾಣ ಪತ್ರವನ್ನು ನೀಡುವುದು ಯಾವುದಂದರೆ ಡೆನ್ಮಾರ್ಕ್ ಮೂಲದ ಎನ್ವಿರಾನ್ಮೆಂಟ್ ಎಜುಕೇಷನ್ ಅನ್ನುವಂಥ ಸಂಸ್ಥೆ. ಇದು ಯಾವ ಮಾನದಂಡಗಳ ಆಧಾರದ ಮೇಲೆ ನೀಡುತ್ತದೆ? ಮಾನದಂಡಗಳು ಯಾವ ಮಾನದಂಡಗಳು ಅಂದರೆ, ಇದು ಒಂದು 33 ಅಂಶಗಳನ್ನು ಪರಿಗಣಿಸಿ ಈ ಪ್ರಮಾಣ ಪತ್ರವನ್ನು ನೀಡುತ್ತದೆ. ಆ 33 ಅಂಶಗಳನ್ನು ಏನು ಮಾಡಿದರೆ 4 ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಆ 4 ರೀತಿಯಲ್ಲಿ ಯಾವುವು ಅಂದರೆ, ಒಂದು ಪರಿಸರ ಶಿಕ್ಷಣ ಹಾಗೂ ಮಾಹಿತಿ. ಎರಡನೇದು ಸ್ನಾನದ ನೀರಿನ ಮಟ್ಟ. ಮೂರನೇದು ಪರಿಸರ ನಿರ್ವಹಣೆ. ನಾಲ್ಕನೇದು ಬೀಚ್ಗಳ ಸಂರಕ್ಷಣೆ ಹಾಗೂ ಅಲ್ಲಿನ ಸುರಕ್ಷತೆ. ಈ 4 ಮಾನದಂಡಗಳನ್ನು ಆಧಾರವಾಗಿಟ್ಟುಕೊಂಡು 33 ಅಂಶಗಳನ್ನು 4 ರೀತಿಯಲ್ಲಿ ವರ್ಗೀಕರಣ ಮಾಡಿ ಈ ಮಾನದಂಡಗಳ ಆಧಾರದ ಮೇಲೆ ಡೆನ್ಮಾರ್ಕ್ ಮೂಲದಂತಹ ಎನ್ವಿರಾನ್ಮೆಂಟ್ ಎಜುಕೇಷನ್ ಅನ್ನುವಂಥ ಒಂದು ಲಾಭರಹಿತ ಸಂಸ್ಥೆ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರವನ್ನು ನೀಡುತ್ತದೆ. ಇದು ಯಾಕೆ ಇತ್ತೀಚೆಗೆ ಪ್ರಚಲಿತ ಘಟನೆಯಲ್ಲಿ ಬಂತು ಅಂದರೆ, ಭಾರತದ 5 ಬೀಚ್ಗಳು, 5 ಬೀಚ್ ಅಥವಾ ಕಡಲ ತೀರಗಳು ಈ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾವೆ. ಈ 5 ಬೀಚ್ಗಳು ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾವೆ. ಅವು ಯಾವುವು? 5 ಬೀಚ್ಗಳು ಯಾವುವು? ಯಾವ ರಾಜ್ಯಕ್ಕೆ ಸಂಬಂಧಪಡ್ತವೆ ಅಂದರೆ, ಅವು ಮಹಾರಾಷ್ಟ್ರದ 5 ಬೀಚ್ಗಳು. ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಮಹಾರಾಷ್ಟ್ರದ ಬೀಚು, ಒಂದು ಶ್ರೀವರ್ಧನ ಬೀಚ್. ಎಲ್ಲಿದೆ ಇದು? ರಾಯಗಢ. ಎರಡನೇದು ನಗಾಂವ್, ಇದು ರಾಯಗಢ. ಮೂರನೇದು ಪರ್ನಕಾ.
ಇದು ಪಾಲ್ಘರ್ನಲ್ಲಿದೆ. 4ನೇದು ಗುಹಾಗರ್, ಇದು ರತ್ನಗಿರಿಯಲ್ಲಿದೆ. 5ನೇದು ಲಾಡ್ಗರ್, ಇದು ರತ್ನಗಿರಿಯಲ್ಲಿದೆ. ಓಕೆ, ಈ 5 ಬೀಚ್ಗಳು ಭಾರತದ ಅದರಲ್ಲಿ ಮಹಾರಾಷ್ಟ್ರದ 5 ಬೀಚ್ಗಳು ಇತ್ತೀಚೆಗೆ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾವೆ. ಅದಕ್ಕಾಗಿ ಇದು ಪ್ರಚಲಿತ ಘಟನೆಯಲ್ಲಿದೆ. ಹಾಗಾದರೆ ಈ 5 ಪ್ರದೇಶಗಳನ್ನು ಸೇರಿಸಿ ಭಾರತದ ಒಟ್ಟು ಎಷ್ಟು ಬೀಚ್ಗಳು ಪ್ರಮಾಣ ಪತ್ರವನ್ನು ಪಡೆದು ಅಂದರೆ ಭಾರತದ ಒಟ್ಟು ಬೀಚ್ಗಳು ಎಷ್ಟು ಅಂದರೆ 18 ಬೀಚ್ಗಳು ಈ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾವೆ. ಹಾಗಾದರೆ ಭಾರತದ ಮೊದಲ ಪ್ರಮಾಣ ಪತ್ರವನ್ನು ಪಡೆದ ಬೀಚ್ ಯಾವುದು ಅಂದರೆ, ಮೊದಲ ಪ್ರಮಾಣ ಪತ್ರವನ್ನು ಪಡೆದಿದ್ದು ಒಡಿಶಾದ ಯಾವ ಬೀಚ್ ಅಂದರೆ ಪುರಿ ಬೀಚ್. ಇದು ಪುರಿ ಬೀಚ್ ಏನಲ್ಲ, ಇದು ಏಷ್ಯಾದಲ್ಲೇ ಮೊದಲ ಈ ಪ್ರಮಾಣ ಪತ್ರ ಪಡೆದ ಮೊದಲ ಬೀಚ್ ಆಗಿದೆ. ಹಾಗೆ ಈಗ ಭಾರತದಲ್ಲಿ ಟೋಟಲ್ 18, ಅದರಲ್ಲಿ ಮೊದಲನೇದು ಒಡಿಶಾ, ಇತ್ತೀಚೆಗೆ ಪಡ್ಕೊಂಡಿದ್ದು ಇವು 5, ಮಹಾರಾಷ್ಟ್ರದ 5. ಕರ್ನಾಟಕದೆಷ್ಟು? ಕರ್ನಾಟಕದ್ದು 2 ಬೀಚ್ಗಳು. ಅದರಲ್ಲಿ ಒಂದನೇದು ಕಾಸರಗೋಡು, ಒಂದನೇದು ಕಾಸರಗೋಡು ಬೀಚು, 2ನೇದು ಪಡುಬಿದ್ರಿ. ಇವೆರಡು ಬೀಚ್ಗಳು ಕರ್ನಾಟಕದಲ್ಲಿ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದೆ. ಹಾಗೆ ಅತಿ ಹೆಚ್ಚು ಬ್ಲೂ ಫ್ಲಾಗ್ ಪ್ರಮಾಣ ಪತ್ರವನ್ನು ಪಡೆದುಕೊಂಡಂತಹ ದೇಶ ಯಾವುದು? ಅತಿ ಹೆಚ್ಚು ಈ ಬ್ಲೂ ಫ್ಲಾಗ್ ನೀಲಿ ಧ್ವಜ ಪ್ರಮಾಣ ಪತ್ರವನ್ನು ಪಡೆದಂತಹ ದೇಶ ಸ್ಪೇನ್ ದೇಶ ಅತಿ ಹೆಚ್ಚು ಈ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದೆ. ಎಷ್ಟಂದರೆ 748 ಬೀಚ್ಗಳು ಈ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾವೆ. ಭಾರತದ್ದು 18, ಸ್ಪೇನ್ದು 748. ಈ ಪ್ರಮಾಣ ಪತ್ರವನ್ನು ಇನ್ನೊಂದು ಪಾಯಿಂಟ್ ಬಿಟ್ಟಿದೆ. ಸಂಸ್ಥೆ ಎನ್ವಿರಾನ್ಮೆಂಟ್ ಎಜುಕೇಷನ್ ಡೆನ್ಮಾರ್ಕ್ ಯಾವಾಗಿಂದ ಈ ಪ್ರಮಾಣ ಪತ್ರವನ್ನು ಕೊಡಕತ್ತಿತ್ತು ಅಂದರೆ 1985ರಲ್ಲಿ ಫ್ರಾನ್ಸ್ನಲ್ಲಿ ಈ ನೀಲಿ ಧ್ವಜವನ್ನು, ಈ ಬ್ಲೂ ಫ್ಲಾಗನ್ನು, ನೀಲಿ ಧ್ವಜ ಪ್ರಮಾಣ ಪತ್ರವನ್ನು ಪ್ರಾರಂಭಿಸಲಾಯಿತು. ನೀಲಿ ಧ್ವಜ ಪ್ರಮಾಣ ಪತ್ರವನ್ನು 1985ರಲ್ಲಿ ಫ್ರಾನ್ಸ್ನಲ್ಲಿ ಪ್ರಾರಂಭಿಸಲಾಯಿತು. ಆಮೇಲೆ 1987ರಲ್ಲಿ ಯುರೋಪ್ನಲ್ಲಿ ಪ್ರಾರಂಭ. ಆಮೇಲೆ 2001ರಿಂದ ಯುರೋಪಿನ ಹೊರಗಿನ ದೇಶಗಳಿಗೆ ಈ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಭಾರತದ 18 ಪ್ರದೇಶಗಳು ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾವೆ. ಟೋಟಲ್ ಆಗಿ 18ರಲ್ಲಿ 5 ಮಹಾರಾಷ್ಟ್ರದ್ದು, 2 ಕರ್ನಾಟಕ, 5 ಮಹಾರಾಷ್ಟ್ರದ ಇತ್ತೀಚೆಗೆ ಸೇರ್ಪಡೆಯಾಗಿದ್ದಾವೆ. ಒಂದ್ಸಲ ನೋಡೋಣ. ಒಂದನೇದು ಶಿವರಾಜಪುರ. ಒಂದು ಮ್ಯಾಪ್ ಹಾಕಿ ತೋರಿಸ್ತೀನಿ, ಅಂದಾಜು ಒಂದು ಸ್ವಲ್ಪ ನೆನಪಿರಲಿ ಅಂತ ಹೇಳಿ. ಭಾರತದ ದಕ್ಷಿಣ ಭಾಗದಲ್ಲಿ ಏನು ಕರಾವಳಿ ಇದೆಯಲ್ಲ, ಕರಾವಳಿಯಲ್ಲಿ ಇವೆಲ್ಲ ಬೀಚ್ಗಳು ಬರ್ತವೆ. ಇದು ಭಾರತದ್ದು. ಇಲ್ಲಿ ಇದೇನಿದೆಯಲ್ಲ, ಇಲ್ಲಿ ಹಿಂಗಿದೆ. ಇದು ಇಲ್ಲಿ ಶಿವರಾಜಪುರ ಬೀಚ್ ಗುಜರಾತ್. 2ನೇದು ನೆಕ್ಸ್ಟ್ ಇದು ಸೀರಿಯಲ್ ವೈಸ್ ಏನು ನಂಬರ್ ಇರಲ್ಲ, ಇವು ಬರಿತಾ ಹೋಗ್ತೀನಿ. ಇಲ್ಲೇ ದಿಯು ಅಲ್ಲಿ ಬರೋದು ಗೋಗಲ್ ಬೀಚ್ ದಿಯು. ನೆಕ್ಸ್ಟು ಮಹಾರಾಷ್ಟ್ರ
ಇದು ಮಹಾರಾಷ್ಟ್ರ MH ಅಲ್ಲಿ ಮಹಾರಾಷ್ಟ್ರದಲ್ಲಿ ಬರುವ 5 ಬೀಚ್ಗಳು ಬರ್ತವೆ. 5 ಬೀಚ್ಗಳು. 1 ಶ್ರೀವರ್ಧನ, ಆಗಲೇ ಬರೆದಿದ್ದೀನಿ, ಈಗ ಶಾರ್ಟಾಗಿ ಬರ್ತೀನಿ. ಶ್ರೀವರ್ಧನ. 2 ನಗಾಂವ್. 3 ಪರ್ನಕ. 4 ಗುಹಾಗರ್. 5 ಲಾಡ್ಗರ್. 5 ಬೀಚ್ಗಳು ಮಹಾರಾಷ್ಟ್ರದಲ್ಲಿ ಬರ್ತವೆ. ಆಮೇಲೆ ಕರ್ನಾಟಕದಲ್ಲಿ ಇದು ನಂಬರ್ಸ್ ಇಲ್ಲ, 1 2 ಇಲ್ಲಿ 5 ನಂಬರ್. ಕಾಸರಗೋಡು ಕರ್ನಾಟಕ. ಇಲ್ಲಿ ಕಾಸರಗೋಡು, ಕಾಸರಗೋಡು ಕರ್ನಾಟಕದಲ್ಲಿ 2. ಇನ್ನೊಂದು ಪಡುಬಿದ್ರಿ. ನೆಕ್ಸ್ಟ್ ಬರೋದು ಕೇರಳದಲ್ಲಿ ಬರೋದು ಕಪ್ಪಾಡ್ ಬೀಚ್. ಕೇರಳ ಕಪ್ಪಾಡ್ ಬೀಚ್. ನೆಕ್ಸ್ಟು ಲಕ್ಷದ್ವೀಪದಲ್ಲಿ ಬರ್ತವೆ. ಲಕ್ಷದ್ವೀಪ ಇಲ್ಲಿ ಬರ್ತವೆ. ಲಕ್ಷದ್ವೀಪ ಇಲ್ಲಿ ಮಾರ್ಕ್ ಮಾಡ್ತೀನಿ. ಲಕ್ಷದ್ವೀಪದಲ್ಲಿ ಬರೋದು ಮೀನಿಕಾಯ್ ಮತ್ತು ಕದ್ಮತ್. ಮೀನಿಕಾಯ್ ಮತ್ತು ಕದ್ಮತ್ ಬೀಚ್ಗಳು 2 ಬರ್ತವೆ ಇಲ್ಲಿ. ನೆಕ್ಸ್ಟು ಇನ್ನೊಂದು ಬರುತ್ತೆ ಕೇರಳದಲ್ಲಿ, ಚಲ್ ಬೀಚ್ ಅಂತ ಇನ್ನೊಂದು ಬರುತ್ತೆ. ಇಲ್ಲಿ ಚಲ್ ಬೀಚ್ ಅಂತ ಇನ್ನೊಂದು ಬರುತ್ತೆ. ಚಲ್ ಬೀಚ್ ಕೇರಳ. ನೆಕ್ಸ್ಟು ಪುದುಚೇರಿ. ಇಲ್ಲಿ ಬರುತ್ತೆ ಪುದುಚೇರಿ. ಈಡನ್ ಬೀಚ್. ಹಾಗೆ ಪುದುಚೇರಿ ಆದ ನಂತರ ಇಲ್ಲಿ ಕೋಲಂ ಬೀಚ್ ಬರುತ್ತೆ. ತಮಿಳುನಾಡು ಕೋಲಂ ಬೀಚ್. ಇದು ಪುದುಚೇರಿ. ಇದು ಕೇರಳ. ನೆಕ್ಸ್ಟ್ ಇದು ಋಷಿಕೊಂಡ ಆಂಧ್ರ ಪ್ರದೇಶ. ಋಷಿಕೊಂಡ ಬೀಚ್ ಎಲ್ಲಿಂದ್ರೆ ಆಂಧ್ರ ಪ್ರದೇಶ. ನೆಕ್ಸ್ಟು ಗೋಲ್ಡನ್ ಬೀಚ್ ಒಡಿಶಾ. ಗೋಲ್ಡನ್ ಬೀಚ್